Morning students, welcome to English class. Today we are going to discussing the next poem is Nobody's Friend. This poem was written by Enid Blyton. Okay, page number 123, Nobody's Friend. In this poem we are going to discussing a modes of behavior of childs. Okay, ನಾವು ಚಿಲ್ಡ್ರನ್ಸ್ ಬಿಹೇವಿಯರ್ಸ್ನ ನೋಡ್ತಾ ಇರ್ತೀವಿ. ಒಬ್ಬೊಬ್ಬರು ಒಂದೊಂದು ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಸೊ ಇನ್ ದಿಸ್ ಪೋಯಮ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ಸಿಂಗ್ ಲೈಕ್ ಇಫ್ ಇನ್ ಕೇಸ್ ದೇ ಹ್ಯಾವ್ ಸಮಥಿಂಗ್ ವಿತ್ ದೆಮ್, ದೇ ಡೋಂಟ್ ವಾಂಟ್ ಟು ಶೇರ್ ವಿತ್ ಅದರ್ಸ್. ಓಕೆ, ದೇ ವಾಂಟ್ ಟು ಕೆಪ್ಟ್ ದೆಮ್ಸೆಲ್ಫ್ ಓನ್ಲಿ. ದೇ ಡಿಡ್ ನಾಟ್ ಶೋ ದ mingle with others. So we are going to discussing in this poem how the children are behave with others, and if in case they share anything to others they feel happy. If in case they did not share with others, they don't have a friends. In this poem also they given 3 children's story. Now we are going to discussing this poem. Read this poem about how a friend should be. ಅಂದರೆ ಯಾವ ಥರ ಇರ್ತಾರ. ಓಕೆ, ಈ ಪೋಯಮ್ನ ನಾವು ರೀಡ್ ಮಾಡಿದರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಶಿ ಹ್ಯಾಡ್ ಸಮ್ ಸ್ವೀಟ್ಸ್ ದಟ್ ಶಿ ವುಡ್ ನಾಟ್ ಶೇರ್. ಶಿ ಹ್ಯಾಡ್ ಎ ಬುಕ್ ದಟ್ ಶಿ ವುಡ್ ನಾಟ್ ಲೆಂಡ್. ಶಿ ವುಡ್ ನಾಟ್ ಲೆಂಡ್ ಎನಿ ಒನ್ ಪ್ಲೇ ವಿತ್ ಹರ್ ಡಾಲ್. ಶಿ ಈಸ್ ನೋಬಡೀಸ್ ಫ್ರೆಂಡ್. This stanza is related to this picture. Okay, she had some sweets and that she would not share. ಅಂದರೆ ಆಕಿನ ಹತ್ರ ಸ್ವೀಟ್ಸ್ ಇದಾವ, ಆಕೆ ಯಾರಿಗೂ ಶೇರ್ ಮಾಡಲ್ಲ. ಇವಾಗ ನೀವಾದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಿ, ಹೌದಾ ಇಲ್ಲ? ಶಿ ಹ್ಯಾಡ್ ಸಮ್ ಸ್ವೀಟ್ಸ್ ಆ್ಯಂಡ್ ಶಿ ವುಡ್ ನಾಟ್ ಶೇರ್ ವಿತ್ ಅದರ್ಸ್. ಶಿ ಹ್ಯಾಡ್ ಎ ಬುಕ್ ಆ್ಯಂಡ್ ಶಿ ವುಡ್ ನಾಟ್ ಲೆಂಡ್. ಅಂದರೆ ಯಾರಿಗಾದರೂ ಸ್ವಲ್ಪ ಹೊತ್ತು ರೀಡ್ ಮಾಡೋಕ್ಕೂ she won't give. She would not let anyone play with her doll. ಇಲ್ಲಿ ಡಾಲ್ಸ್ ಇದ್ದಾವೆ ಸರ್. ನಾವು ನಿಮ್ಮ ಫ್ರೆಂಡ್ಸ್ ಹತ್ರ ಏನಾದರೂ ಇದ್ದರೆ ನೀವು ಇಸ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿ ಕೊಡ್ತೀರಿ. ಬಟ್ ಶಿ ವಾಂಟ್ ಗಿವ್ ಟು ಸಮ್ ಒನ್. ಶಿ ಈಸ್ ನೋಬಡೀಸ್ ಫ್ರೆಂಡ್. ಈಕಿ ಯಾರಿಗೂ ಕೊಟ್ಟಿಲ್ಲ ಅಂದರೆ ಯಾರಾದರೂ ಫ್ರೆಂಡ್ಶಿಪ್ ಮಾಡೋಕ್ಕೆ ಲೈಕ್ ಮಾಡ್ತಾರಾ? ನೋ. ಸೊ ನೋಬಡೀಸ್ ಫ್ರೆಂಡ್. Second stanza is related to this picture. Okay, he had some toffee. It means chocolates, and ate every bite of it. ಇವನ ಹತ್ರ ಚಾಕ್ಲೇಟ್ಸ್ ಇದಾವೆ, ಇವನೇ ತಿಂತಾನೆ, ಯಾರಿಗೂ ಶೇರ್ ಮಾಡಲ್ಲ. ಶಿ ಹ್ಯಾಡ್ ಎ ಬೈಸೈಕಲ್, ಹಿ ವುಡ್ ನಾಟ್ ಲೆಂಡ್. ಅವನ ಹತ್ರ ಸೈಕಲ್ ಐತಿ, ಆದರೆ ನಿಮ್ಮ ಫ್ರೆಂಡ್ಸು ಒಂದು ರೌಂಡ್ ಕೊಡು ಅಂತ ಕೇಳ್ತಾ ಇರ್ತಾರೆ. ಆದರೂ ಇವನು ಆ ಥರ ಯಾರಾದರೂ ಕೇಳಿದ್ರು ಶಿ ವೋಂಟ್ ಲೆಂಡ್, ಯಾರಿಗೂ ಕೊಡಲ್ಲ. ಹಿ ನೆವರ್ ಲೆಟ್ ಎನಿ ಒನ್ ಪ್ಲೇ ವಿತ್ ಹೀಸ್ ಟ್ರೈನ್. ಇವನ ಹತ್ರ ಟ್ರೈನೂ ಇದೆ, ಆದರೂ ಯಾರಾದರೂ ಒಂದು ಸತಿ ಆಟಾಡೋಕ್ಕೆ ಕೇಳಿದ್ರು ಹಿ ವಾಂಟ್ ಗಿವ್. ಸೊ ಹಿ ಈಸ್ ನೋಬಡೀಸ್ ಫ್ರೆಂಡ್. ನಾವು ಯಾರಿಗಾದರೂ ಏನಾದರೂ ಶೇರ್ ಮಾಡಿದ್ರೇ ಅವರು ನಮ್ಮನ್ನು ಫ್ರೆಂಡ್ ಥರ ಆ್ಯಕ್ಸೆಪ್ಟ್ ಮಾಡ್ತಾನೆ. ಇವ್ನು ನಮ್ಮ ಫ್ರೆಂಡು, ನನಗೆಲ್ಲ ಕೊಡ್ತಾನೆ ಅಂತ ಅಂತಾರೆ. ನಾವೇನು ಕೊಟ್ಟಿಲ್ಲ ಅಂದರೆ ದೇ ಆಕ್ಸೆಪ್ಟ್ ಅವರ್ ಫ್ರೆಂಡ್ಶಿಪ್? ನೋ. ಸೊ ಹಿಯರ್ ದೀಸ್ 2 ಸ್ಟ್ಯಾಂಜಾ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಇನ್ ಕೇಸ್ ಏನು ಶೇರ್ ಮಾಡಿಲ್ಲ ಅಂದರೆ ನೋ ಒನ್ ಕ್ಯಾನ್ ಆಕ್ಸೆಪ್ಟ್ ಆ್ಯಸ್ ಅ ಫ್ರೆಂಡ್. ಓಕೆ, ಸಿ ಹಿಯರ್ ಥರ್ಡ್ ಸ್ಟ್ಯಾಂಜಾ. ಇನ್ ದಿಸ್ ಸ್ಟ್ಯಾಂಜಾ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ವಿ ಶೇರ್ ವಿತ್ ಅದರ್ಸ್, ಹೌ ವಿ ಫೀಲ್. ಓಕೆ, ಒಂದು ವೇಳೆ ನಾವು ಶೇರ್ ಮಾಡಿದರೆ ಯಾವ ಥರ ಫೀಲ್ ಆಗ್ತೀವಿ ಅನ್ನೋದು ಈ ಸ್ಟ್ಯಾಂಜನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ರಿಮೈನಿಂಗ್ ಬಿಫೋರ್ 2 ಸ್ಟ್ಯಾಂಜನಲ್ಲಿ ನಾವು ಶೇರ್ ಮಾಡಿಲ್ಲ ಅಂದರೆ ನೋ ಒನ್ ಕ್ಯಾನ್ ಆ್ಯಕ್ಸೆಪ್ಟ್ ಆ್ಯಸ್ ಅ ಫ್ರೆಂಡ್ ಥರ ಯಾರೂ ಆ್ಯಕ್ಸೆಪ್ಟ್ ಮಾಡಲ್ಲ. ಇಫ್ ಇನ್ ಕೇಸ್ ವಿ ಶೇರ್ ವಿತ್ ಅದರ್ಸ್ ದೇ ಆ್ಯಕ್ಸೆಪ್ಟ್, ವಿ ಫೀಲ್ ಹ್ಯಾಪಿ. ಸೊ ಬಟ್ ಐ ವಿಲ್ ಶೇರ್ ಆಲ್ ಆಫ್ ಮೈ ಸ್ವೀಟ್ಸ್ ವಿತ್ ಯು. ಹಿಯರ್ ಪೋಯೆಟ್ ವಾಸ್ ಎಕ್ಸ್ಪ್ಲೇನಿಂಗ್ ಐ ವಿಲ್ ಶೇರ್ ಆಲ್ ಆಫ್ ಮೈ ಸ್ವೀಟ್ಸ್. ನನ್ನ ಹತ್ರ ಇರೋ ಸ್ವೀಟ್ಸ್ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮೈ ಬಾಲ್ ಆ್ಯಂಡ್ ಮೈ ಬುಕ್ಸ್ ಆ್ಯಂಡ್ ಗೇಮ್ಸ್ ಐ ವಿಲ್ ಲೆಂಡ್. ನನ್ನ ಹತ್ರ ಇರೋ ಬಾಲ್, ಬುಕ್ಸು ಮತ್ತು ಗೇಮ್ಸು ನಿಮಗೆ ಸ್ವಲ್ಪ ಹೊತ್ತು ಟೈಮ್ ಕೊಡ್ತೀನಿ ಆಟ ಆಡೋಕ್ಕೆ ಅಂತ ಹೇಳ್ತಿದ್ದಾರೆ. ಹಿಯರ್
here is half my apple and half my cake. I am your friend. ನನ್ನ ಹತ್ರ ಇರೋ ಆ್ಯಪಲಲ್ಲಿ ನಿಮಗೆ ಸ್ವಲ್ಪ ನಾನು ಕೊಡ್ತೀನಿ ಆ್ಯಂಡ್ ಕೇಕ್ ಆಲ್ಸೋ ಐ ವಿಲ್ ಗಿವ್ ಸಮ್ ಪೋರ್ಷನ್ ಅಂತ ಪೋಯೆಟ್ ಹೇಳ್ತಿದ್ದಾನೆ. ಐ ಆಮ್ ಯುವರ್ ಫ್ರೆಂಡ್, ನಾನು ಎಲ್ಲ ಕೊಡ್ತೀನಿ, ಎಲ್ಲ ಶೇರ್ ಮಾಡ್ತೀನಿ ನಿಮಗೆ ಅಂತ ಪೋಯೆಟ್ ಹೇಳ್ತಿದ್ದಾನೆ. ಅಷ್ಟೇ ತಾನೇ, ನಾವೇನಾದರೂ ಶೇರ್ ಮಾಡಿದರೆ ನಮ್ಮನ್ನು ಫ್ರೆಂಡ್ ಥರ ಆ್ಯಕ್ಸೆಪ್ಟ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ಹೆಲ್ಪ್ ಟು ಅದರ್ಸ್. ಓಕೆ, ಬೇರೆಯವ್ರು ನಮಗೆ ನಾವು ಹೆಲ್ಪ್ ಮಾಡಿದರೆ ಬೇರೆಯವರು ನಮಗೂ ಹೆಲ್ಪ್ ಮಾಡ್ತಾರೆ. ಆ ಥರ ಎಲ್ಲ ನೀವು ಶೇರ್ ಮಾಡ್ಕೊಂಡು ಇರಬೇಕು. ಓಕೆ, this is poem. I hope you all of you understood this poem. New words are write in English CW. Okay, I will send PDF for this question and answers.